ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸವಿತಾ ಮಾನ್ವಿಕಾ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ನಾನು ಯಾರು ಏನು ನನ್ನ ಬ್ಯಾಕ್ಗ್ರೌಂಡ್ ಅಲ್ಲ, ಒಂದು ಬ್ಲಾಗಲ್ಲಿ ತಿಳಿಸ್ತೀನಿ ನಾನು. ಆ್ಯಂಡ್ ಇವತ್ತು ನನ್ನ ಮಗಳ ಹೊಸಗೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಫಸ್ಟ್ ವಿಡಿಯೋದಲ್ಲೇ ಯಾಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಅಂದರೆ, ಆ್ಯಂಡ್ ನಿಮ್ಮ ಪ್ರೀತಿ ಎಷ್ಟು ಜನ ನನಗೆ ಕೊಡ್ತೀರಾ ಅಂತ ನೋಡೋದಕ್ಕೋಸ್ಕರ. ಆ್ಯಂಡ್ ಪ್ಲೀಸ್ ನನಗೆಲ್ಲರೂ ಫಾಲೋ ಮಾಡಿ ನೋಡಿ ಈ ವಿಡಿಯೋನ, ಏಕೆಂದರೆ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ. ನಾವು ದುಡ್ಡುಗೋಸ್ಕರ ಆಗಿರ್ಬೋದು, ಇದಕ್ಕೋಸ್ಕರ ಹೋಗಿದ್ರು ಮಾಡ್ತಾಯಿಲ್ಲ ನಾವು. ನನಗೇನೆಂದರೆ ಎಲ್ಲರೂ ಮಾಡ್ತಾಯಿದ್ರು, ನಾನು ಜಾಸ್ತಿ ಮಿನಿ ಬ್ಲಾಗ್ಸ್ನ ನೋಡ್ತಾಯಿದ್ದೆ, ಯೂಟ್ಯೂಬ್ ಚಾನಲ್ಸ್ನ ನೋಡ್ತಾಯಿದ್ದೆ. ಆ ಕಾರಣಾಂತರಗಳಿಂದ ನನಗೂ ಮಾಡಬೇಕು ಅಂತ ಅನ್ನಿಸ್ತು. ಆ್ಯಂಡ್ ನಾನು ಜಾಸ್ತಿ ಯಾರು ನೋಡ್ತಿದ್ದೆ ಯೂಟ್ಯೂಬ್ ಅಂದರೆ, ಮಧುಗೌಡ ಅವ್ರದ್ದಾಗಿರ್ಬೋದು, ನಿಶಾ ನಿಖಿಲ್ ಅವ್ರದ್ದಾಗಿರ್ಬೋದು, ಸಮೀರ್ ಅವ್ರ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ವರುಣಾರಾಧ್ಯ ಅವ್ರದ್ದೆಲ್ಲ ನೋಡಿದಾಗ ನನಗನ್ಸಿತ್ತು ಇಷ್ಟೇ ನಾನು ಮಾಡಬೇಕು ಅಂತ. ಆ್ಯಂಡ್ ನನಗೆ ಸಪೋರ್ಟ್ ಕೊಟ್ಟಿರೋದೆಲ್ಲ ಒಂದು ಚಿಕ್ಕ ಬ್ಲಾಗ್ ಮಾಡಿಬಿಟ್ಟು ನಾನು ನಿಮ್ಗೆ ಹಾಕ್ತೀನಿ. ಆ್ಯಂಡ್ ನೋಡಿ, ನನ್ನ ಮಗಳು ಎಲ್ಲ ಶಾಸ್ತ್ರಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಭಾಯಿಸ್ಕೊಂಡು, ಅವಳು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋದ್ಲು ಗೊತ್ತಾ. ಹೇಳ್ಕೊಟ್ಟಿದ್ದೆಲ್ಲ ಮಾಡಿಕೊಂಡು ಹೋದ್ಲು. ಆ್ಯಂಡ್ ನಾನು ಫುಲ್ಲು ಬ್ಯುಸಿ ಆಗಿದ್ದೆ, ಯಾಕೆಂದರೆ ಕಿಚನ್ ಡಿಪಾರ್ಟ್ಮೆಂಟ್ ನಂದಾಗಿತ್ತು. ಆ್ಯಂಡ್ ಜನಗಳೆಲ್ಲ ಬರ್ತಾರೆ, ಅವ್ರಿಗೆ ಊಟ, ಅವ್ರ ತಿಂಡಿ, ಆ್ಯಂಡ್ ಈ ಕಡೆ ಇವಳನ್ನೂ ನೋಡಬೇಕು, ಈ ಕಡೆ ನಮ್ಮನ್ನೂ ನೋಡಿಕೊಂಡು ಅವ್ರಿಗೆ ನೆಂಟರುಗಳಿಗೆಲ್ಲ ಊಟ ಆಗಿರ್ಬೋದು, ಕಾಫಿ ಟೀ ಆಗಿರ್ಬೋದು ಅದೆಲ್ಲ ಕೊಟ್ಟು ಪಾತ್ರೆಗಳಂತೂ ಸಖತ್ ರಾಶಿ ಬಿದ್ದುಬಿಟ್ಟಿತ್ತು. ನಾನು ಅದ್ರ ಕಡೆ ನಿಭಾಯಿಸ್ಕೊಂಡಿದ್ದೆ. ನಾನು ನನ್ನ ತಂಗಿ ಮಗಳಿಗೆ ವಿಡಿಯೋ ಮಾಡೋಕ್ಕೆ ಹೇಳಿದ್ದೆ. ಅವಳು ಪಾಪ ವಿಡಿಯೋ ಎಲ್ಲ ಮಾಡಿಕೊಂಡು ನನಗೆ ಹೆಲ್ಪ್ ಮಾಡ್ತಾಯಿದ್ಲು ಜಾಸ್ತಿ. ಆ್ಯಂಡ್ ಇದು ನಾನು ಸಾಂಗ್ ಹಾಕಬೇಕಿತ್ತು ಇದಕ್ಕೆ, ಬಟ್ ವಾಯ್ಸೇ ಕೊಡ್ತಾಯಿದ್ದೀನಿ. ಯಾಕೆ ಅಂದರೆ ಸಾಂಗ್ ಹಾಕೋದಕ್ಕೆಲ್ಲ ಬರೀ ತಮಿಳ್ ಸಾಂಗ್ಸೇ ಬರ್ತಾಯಿದೆ ಇದರಲ್ಲಿ. ಆ ಕಾರಣಾಂತರಗಳಿಂದ ಸ್ವಲ್ಪ ಕನ್ನಡ ಸಾಂಗ್ಸ್ ಡೌನ್ಲೋಡ್ ಮಾಡಿಕೊಂಡು ಅದಾದಮೇಲೆ ಯಾವುದಕ್ಕೆ ನಾವು ಸಾಂಗ್ಸ್ನ ಕೊಡ್ತೀನಿ ನಾನು. ಬಟ್ ಆ ಮುದ್ದಾಗಿ ಅವಳು ಮುಗುಳ್ನಗೆನ ನೋಡಿ, ಅವಳ ಕಣ್ಣಲ್ಲಿ ಮಂದಹಾಸಗಳನ್ನೆಲ್ಲ ನೋಡ್ಕೊಂಡು ನಾನು ಫುಲ್ ಎಂಜಾಯ್ ಮಾಡ್ತಿದ್ದೆ. ಆ್ಯಂಡ್ ಮನೇಲಿ ಫುಲ್ಲು ಗಿಜ ಅಂತಾಯಿದ್ರು. ಫುಲ್ಲು ನೆಂಟರಿರೋದು ಕಾರಣಾಂತರಗಳಿಂದ ವಾಯ್ಸ್ನ ಕೊಡ್ತಾಯಿದ್ದೀನಿ. ಆ್ಯಂಡ್ ಇವಳು ಎಷ್ಟು ಖುಷಿಯಾಗಿದ್ಲು ಅಂದರೆ, ನನ್ನೊಸ್ಗೆ ಎಲ್ಲರೂ ಬರ್ತಾರೆ, ಎಲ್ಲರೂ ಮಜಾ ಮಾಡ್ತಾರೆ. ಬಟ್ ಅವಳು ಒಂದು ಕಡೆ ಬೇಜಾರಿತ್ತು, ಏನೂ ಕೊಡಲ್ವಲ್ಲ ತಿನ್ನೋದಕ್ಕೆ, ಅನ್ನ ತುಪ್ಪ ಅದೇ ಕೊಡ್ತಾರಲ್ಲ. ಬಟ್ ನಮಗೇನು ತಿನ್ನೋದಕ್ಕೆ ತಿಂಡಿಗಳಾಗಿರ್ಬೋದು, ಅದಾಗಿರ್ಬೋದು, ಇದು ಕೊಡ್ತಾ ಇಲ್ವಲ್ಲ ಅನ್ನೋ ಕಾರಣಾಂತರಗಳಿಂದ ಬೇಜಾರು ಪಡ್ಕೊಂಡು ಅವಳು ಅತ್ತೆ ಬಿಟ್ಟಿದ್ಲು. ಅದಾದಮೇಲೆ ನೈಟೆಲ್ಲ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದೋ ನಾವು. ಆ್ಯಂಡ್ ಇದು ನಮ್ಮ ಅತ್ತೆ ಪೇಜ್. ಆ್ಯಂಡ್ ನೋಡಿ, ಇವಳಂತೂ ಹೊಸ್ಗೆ ಅಂತ ನೋಡ್ದಂಗೆ, ಮೆಚೂರ್ಡ್ ಆಗಿದ್ದೀನಿ ಅಂತಲೂ ನೋಡ್ದಂಗೆ ಸೀರೆ ಉದ್ರೋಗೋ ತಕ್ಕ ಡ್ಯಾನ್ಸ್ ಆಡ್ತಾಯಿದ್ಲು. ಅವಳ ಫ್ರೆಂಡು ಸಹ ಹೇಳ್ಕೊಂಡು ಡ್ಯಾನ್ಸ್ ಆಡಿಕೊಂಡು ನೋಡಿರಿ, ಅವಳ ಫ್ರೆಂಡಿಗೆ ಸೀರೆ ಉಟ್ಟಿಸ್ಬಿಟ್ಟು ಇವಳು ಸೀರೆ ಉದ್ರೋಗೋ ತಕ್ಕ ಆಡ್ತಾಯಿದ್ದಾಳೆ. ಏನೋ ಗೊತ್ತಿಲ್ಲ, ನೈಟೆಲ್ಲ ಎದ್ದಿರಬೇಕಾಗುತ್ತೆ ಅಂತ ಹೆಂಗೆ ಆಡ್ತಾಯಿದ್ರು ಅಂದರೆ, ನಾನು ಎಬ್ಬಿಸ್ಕೊಂಡು ಮನೆ ಕೆಲಸ ಮಾಡಿ ನಂಗೆ ಸುಸ್ತಾಗಿದೆ, ಮಲ್ಕೊಳ್ಳೋಕ್ಕೂ ಬಿಡ್ತಾಯಿಲ್ಲ. ನಾನು ಎಬ್ಬಿಸ್ಕೊಂಡು ಅಷ್ಟು ಜೋರಾಗಿ ನುಕ್ಕೊಂಡು ಇವರು ಹಿಂಗೆ ಆಡ್ತಾಯಿದ್ರು. ನಾನು ಕೋಪ ಅಷ್ಟೇ ಕೋಪ ಹತ್ತಿತ್ತು. ಅವಳಿಗೆ ಸೀರೆ ಉದ್ರೋಗ್ಬಿಡ್ತು. ಆಮೇಲೆ ಅದನ್ನು ಸೀರೆ ಎಲ್ಲ ಉಡಿಸಿ ಕ್ಲೀನಾಗಿ ಕುಂಡಿಸ್ದೆ. ಪಾಪ ಕುಂಡಿಸ್ಬಿಟ್ರೆ ಏನಾಗುತ್ತೆ ಅಂದರೆ, ಅವಳು ನಿದ್ದೆ ಮಾಡಿಬಿಡ್ತಾಳೆ ಅನ್ನೋ ಒಂದು ಕಡೆ ಭಯ. ಅವಳಾಗಿರೋ ಹುಟ್ಟಿಗೆ ಹೆಂಗೆ ಆಡ್ತಾಳೆ ಅಂದರೆ, ಇವಳು ಸೀರೆ ಅವಳು ಉದುರಿಸ್ತಾಳೆ, ಅವಳು ಪಂಚೆ ಇವಳು ಉದುರಿಸ್ತಾಳೆ. ಫುಲ್ಲು ನಕ್ಕೊಂಡಂತೂ ಮಸ್ತಿ ಮಾಡ್ದೆ ನಾವಂತೂ. ನಕ್ಕಿ ನಮಗಂತೂ ಫುಲ್ಲು ಹೊಟ್ಟೆ ಎಲ್ಲ ಪೇನ್ ಬಂದುಬಿಟ್ಟಿತ್ತು. ಮಾರ್ನಿಂಗ್ ಅಂತೂ ಎದ್ದೇಳೋಕ್ಕಾಗ್ತಾಯಿರಲಿಲ್ಲ. ಬಟ್ ಹೊಸ್ಗೆ ಮಾಡಬೇಕು, ಬಟ್ ಎದ್ದೇಳೋಕ್ಕಾಗ್ತಾಯಿಲ್ಲ, ಆ ರೀತಿ ಆಗಿಬಿಟ್ಟಿತ್ತು ನಮಗಂತೂ. ಫುಲ್ಲು ಉದ್ರೋಗೋ ತಕ್ಕ ಅಂತೂ ಆಡ್ತಾಯಿದ್ದಾರೆ. ಆ್ಯಂಡ್ ನಾನು ಸಹ ಎಂಜಾಯ್ ಮಾಡಿಕೊಂಡು, ನಮ್ಮ ಅತ್ತೆನೂ ಸಹ ಬಂದ್ರಪ್ಪ. ಹೆಂಗೋ ನಮ್ಮ ಅತ್ತೆ ಬಂದಿದ್ದಕ್ಕೆ ನಮ್ಮ ಅತ್ತೆ ಎಲ್ಲ ಡ್ಯಾನ್ಸ್ ಆಡಿಕೊಂಡು, ಆ್ಯಂಡ್ ಫುಲ್ಲು ಅವಳು ಸೀರೆ ಗಟ್ಟಿಮುಟ್ಟಾಗಿ ಅದೇನೋ ಉಡಿಸ್ತೋ. ಆ್ಯಂಡ್ ಪಾಪ ಅವ್ರ ಫ್ರೆಂಡು ಪಂಚೆ ಉದ್ರೋಗ್ಬಿಟ್ಟಿತ್ತು ಗೈಸ್. ಅಲ್ಲಿ ಮಲಗಿರೋರ್ಗೂ ಮಲ್ಕೊಳಕ್ಕೆ ಬಿಡ್ತಿಲ್ಲ, ಫುಲ್ಲು ಹಂಗೆ ಮಾಡ್ತವ್ರು ಇವರು. ಅಂದರೆ ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಮನೆ ಕೆಲಸಕ್ಕೆ. ನಾನಂತೂ ಸುಮ್ಮನೆ ಒಂದು ಕಡೆ ಕುತ್ಕೊಂಡಂತೂ ನಾನಂತೂ ಸುಮ್ಮನೆ ಫೋನ್ ನೋಡ್ಕೊಂಡು ಕುಂತ್ಬಿಟ್ಟಿದ್ದೆ. ಇವ್ರದ್ದು ನೋಡೋಕ್ಕೆ ಹೋಗ್ತಿರ್ಲಿಲ್ಲ, ಯಾಕೆಂದರೆ ನೋಡಬೇಕು ಅಂದರೆ ನಗ ಬರ್ತಿತ್ತು. ನಕ್ಕಿ ನನಗೆ ಹೊಟ್ಟೆನೇ ಪೇನ್ ಬಂದ್ಬಿಡ್ತು ಫುಲ್ಲು ಮನೆ ಕೆಲಸ ಅದ್ರಾಗೆ. ಆ್ಯಂಡ್ ಪಾಪ ನೈಟೆಲ್ಲ ಎದ್ದಿರೋರಿಗೆ ಟೀ ಆಗಿರಲಿ, ಕೆಲವ್ರಿಗೆ ಕಾಫಿ, ಕೆಲವ್ರಿಗೆ ಟೀ, ಬಿಸ್ಕೆಟ್ಸ್ ಅದೆಲ್ಲ ಮಾಡಿ ಕೊಡೋಷ್ಟೊತ್ತಿಗೆ ನನಗಂತೂ ಸುಸ್ತಾಯಿತು. ನನಗೇನು ಅನ್ನಿಸ್ತು ಅಂದರೆ, ಹೆಣ್ಮಕ್ಳು ಇರೋದಕ್ಕಿಂತ ಹೆಣ್ಮಕ್ಳು ಮಾಡೋ ಕೆಲಸಗಳು ಎಷ್ಟು ಇರುತ್ತೆ ಅಂತ.
ನಿಜವಾಗ್ಲೂ ಇವತ್ತು ನನಗೆ ಅರ್ಥ ಆಗಿದೆ. ಆ್ಯಂಡ್ ಅದಾದಮೇಲೆ ಮಾರ್ನಿಂಗೆ ದೊಡ್ಡೋಸ್ಗೆ ಕ್ಲಿಪ್ಪಿಗೆ ಮಾಡೋಕ್ಕಾಗಿಲ್ಲ, ಅವ್ರ ಅಮ್ಮನ ಕುಂಡಿಸ್ಬಿಟ್ಲು ವಿಡಿಯೋಗೋಸ್ಕರ. ನಾವು ಅವಳು ಗಿಫ್ಟ್ ನೋಡಿರಿ ಹೆಂಗೆ ಕೊಡ್ತಿದ್ಲು ನೋಡಿ. ಅವಳು ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿದ್ದು, ಬಟ್ ನಾವೆಲ್ಲ ಬ್ಯುಸಿ ಇದ್ವಲ್ಲ, ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸಖತ್ತು ಬ್ಯುಸಿ ಇದ್ದು, ಫೋಟೋಗೆ ಪೋಸ್ ಕೊಡೋದಾಗಿರಲಿ. ಇದಾಗಿತ್ತು ಇವತ್ತಿನ ಯೂಟ್ಯೂಬ್